ಅಂತೇಳಿ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ನನಗೂ ಸ್ವಲ್ಪ ಖಾಸಗಿ ಕಾರ್ಯಕ್ರಮ ಇತ್ತು, ಊರು ಹೊರಗಡೆ ಹೋಗಿದೆ, ಸ್ವಲ್ಪ ತಡಾಯಿತು, ಕ್ಷಮಿಸಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ಬೆಲೆ ಏರಿಕೆ ಮಾಡ್ತಾರೆ, ನಾವು ಗ್ಯಾರಂಟಿಗಳು ಕೊಡ್ತೀವಿ. ನಮ್ ಗ್ಯಾರಂಟಿ ಇಲ್ಲ ಅಂದ್ರೆ ಜನರ ಬದುಕು ಏನಾಗ್ತಿತ್ತು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಿ. ಯಾಕೆಂದ್ರೆ ಆಗ ಹೇಳ್ತಾ ಇರ್ತೀನಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ ಅಂತ. ಇದೆಲ್ಲ ಕೂಡ ನಿಜ ಆಗಿದೆ. ಹೋಟೆಲ್ ನಿನ್ನೆ ಎಲ್ಲ ಮೊನ್ನೆ ಭಾನುವಾರ, ನಿನ್ನೆ ಇರಬೇಕು, ಮೊನ್ನೆ ಶನಿವಾರ ಭಾನುವಾರ, ನಾನು ನಮ್ಮ ಯಾವುದೋ ಖಾಸಗಿ ಹೋಟೆಲ್ ಹತ್ರಗಳಂತ ಹೋಗಿದ್ದೆ. ಅರ್ಧ ಮುಚ್ಚಿಬಿಟ್ಟಿದ್ದಾರೆ, ನಮ್ಗೆ ಆಗ್ತಾ ಇಲ್ಲ ಈ ಕಾಂಪಿಟೇಷನ್ ಮಾಡಕ್ಕೆ, ಇಲ್ಲೆಲ್ಲ ಸೌದೆಗಳಲ್ಲಿ ನಾವು ಒಲೆ ಹಚ್ಚಕ್ ಆಗ್ತಾ ಇಲ್ಲ ಅಂತ. ಸಿಲಿಂಡರು 28 ರೂಪಾಯಿ ಒಂದು ಟೈಮಲ್ಲಿ ಏರಿಸಿದ್ರು. ಮೇ 7ನೇ ಮಾರ್ಚು 114 ರೂಪಾಯಿ, 23ನೇ ಮಾರ್ಚು 49 ರೂಪಾಯಿ, 1 ಏಪ್ರಿಲ್ 195ರಿಂದ 218 ಆಯ್ತು, 1 ಮೇಗೆ 993 ಆಯ್ತು. ಯಾರು ಕೂಡ ಕಮರ್ಷಿಯಲ್ ಇಲ್ಲಾಂದ್ರೆ ಮನೆಗಳಿಗೆ ಉಪಯೋಗಿಸುವಂಥದ್ದು ಎಲ್ಲರೂ ಕೂಡ ಇವತ್ತು ದೊಡ್ಡ ಗಾಬರಿಯಾಗಿ, ಇದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಶಾಪ ಆಗುವುದು. ಇವತ್ತು ಇಂಥ ಒಂದು ದೊಡ್ಡ ಹೈಕನ್ನ ನಮ್ಮ ಕ್ರೂಡ್ ಆಯಿಲ್ ಕಡಿಮೆ ಆದ್ರೂ ಕೂಡ ಸರ್ಕಾರ ತಂದಿಗಿರುವಂತ ತಾನ್ಯತ ನಮ್ಮ ಹತ್ರ ಕಲೆಕ್ಟ್ ಮಾಡ್ತಿರೋದು ದಿನಕ್ಕೆ 1 ಲಕ್ಷ ಕೋಟಿ ರೂಪಾಯಿ. ಇದರಿಂದ ಟ್ಯಾಕ್ಸ್ ವರೆಗೆ ಕೂಡ ಅವರು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 1 lakh crore ಎವ್ರಿ ಡೇ, 1000 crores 1000 crores ಎವ್ರಿ ಡೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡ್ಬೋದಾಯ್ತಲ್ಲ, ಬಿಟ್ಟು ಜನರಿಗೆ ಅನುಕೂಲ ಮಾಡಬಹುದಾಯ್ತು. ಸೊ ಈ ದೇಶದಲ್ಲಿ ಬಹುಶಃ ಬೇರೆ ಯಾವ ದೇಶದಲ್ಲೂ ಕೂಡ ಇಂಥ ಒಂದು ದೊಡ್ಡ ಹೆಚ್ಚುವರಿ ಆಗಿಲ್ಲ. ಅಂದ್ರೆ 7.52 ರೂಪಾಯಿ, 7.5 ರೂಪಾಯಿ ಒಂದು ಲೀಟರ್ಗೆ ಆಗ್ತಾ ಇದೆ ಅಂತಂದ್ರೆ ಬಹುಶಃ ಎಷ್ಟು ಅವ್ರಿಗೆ ಸಾಮಾನ್ಯ ಜನರ ನಿಮ್ಗೆಲ್ಲ ಅನುಕೂಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವೆಲ್ಲ ಗಮನಿಸಿದ್ದೀರಿ. ಈಗ ನಾವು ಪಿಕ್ ಪಾಕೆಟ್ ಅಂದು 100 ನಾಟ್ ಔಟ್ ಅಂದು ಎಲ್ಲ ಹೇಳ್ದು, ಏನೇನು ಭಾಷೆ ಬೇಕು, ಏನೇನು ಡಿಕ್ಷನರಿಗಳಲ್ಲಿ ಪದಗಳಿದೆ ಅದನ್ನೆಲ್ಲ ನಾವು ವೀಕ್ಷಿಸಿದ್ದು ತಮ್ಮ ಗಮನವನ್ನ ಸೆಳೆದು. ಮಾನ ಮರ್ಯಾದೆ ಇಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ ನ ಅಂತ ಇಬ್ರು ಅಶೋಕ್ ಮತ್ತು ಅವರೆಲ್ಲ ಇವ್ರು ಹೇಳ್ಕೊಟ್ಟವ್ರೆ, ವಿಜಯೇಂದ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀನ್ ಕಡಿಮೆ ಮಾಡೋದ್ ಕಲೆಯ, ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನು 1000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಸೊ ಈ ರೀತಿ ಇಡೀ ದೇಶದಲ್ಲಿ ಆಗ್ತಾ ಇರೋದು ತೊಂದರೆಯಿಂದ ಅಡಿಗೆ ಎಣ್ಣೆನೂ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಊಟ ಮಾಡೋದು ಕೂಡ ಎಣ್ಣೆ ಕಡಿಮೆ ಉಪಯೋಗಿಸಿದ್ದು ಕೂಡ ಎಲ್ಲೋ ಒಂದ್ ಕಡೆ ಪ್ರಧಾನಮಂತ್ರಿಗಳು ಅದನ್ನ ಉಪಯೋಗಿಸುದು. ಹಿಂಗೆ 43 ಲಕ್ಷ ಕೋಟಿಗಳನ್ನ ಬರೀ ಟ್ಯಾಕ್ಸಿಂಗ್ ಅಲ್ಲೇ ಕೂಡ ಈಗಾಗಲೇ 12 ವರ್ಷದಿಂದ ಕಲೆಕ್ಟ್ ಮಾಡಿರೋದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ನಮ್ಮ ಕಾಂಗ್ರೆಸ್ UPA ಸರ್ಕಾರ ಇದ್ದಾಗ ಕೇವಲ 71 ರೂಪಾಯಿ ಇದ್ದಿದ್ದು, ಮತ್ತೆ ಡೀಸೆಲ್ 56 ರೂಪಾಯಿ ಇದ್ದಿದ್ದು, ಇವತ್ತು ಡೀಸೆಲ್ 99 ರೂಪಾಯಿಗೆ ಇವತ್ತು ಮುಟ್ಟಿದೆ. ಸೊ ಪೆಟ್ರೋಲ್ ಕೂಡ ತಮ್ಗೆ ಯಾರೇ ಗೊತ್ತಿದೆ, ನೀವೆಲ್ಲ ಇದನ್ನ ಅನುಭವಿಸ್ತಾ ಇದ್ದೀರಿ. ಸೊ ನಮ್ಮ ಪಕ್ಷ ಇವತ್ತು ಮೀಟಿಂಗ್ ಆದ್ಮೇಲೆ ನಾವೇನ್ ಪ್ರತಿಭಟನೆಯನ್ನ ಮಾಡಿ ಜನರ ಗಮನವನ್ನು ಸೆಳೀಬೇಕು ಅನ್ನೋದನ್ನ
ಮಧ್ಯಾಹ್ನ ಮೇಲೆ ನಮ್ದು ಒಂದು ಸಭೆ ಇದೆ. ಈ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಆ ಟೈಮ್ ಲೈನ್ ಅನ್ನ ಐ ಆಮ್ ಟೆಲಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್ ದಿ ಟೈಮ್ ಲೈನ್ ಟುಡೇ. ವಿ ವಿಲ್ ಅನೌನ್ಸ್ ಆಫ್ಟರ್ ದಿ 30ನೇ ತಾರೀಕು ಈ ಪ್ರತಿಭಟನೆಯನ್ನ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಲಿಕ್ಕೆ ಈಗಾಗಲೇ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಾದ ಮೇಲೆ ಪ್ರತಿ ಅಸೆಂಬ್ಲಿ ಸೆಕ್ರೆಟರಿ ಕೂಡ ಅವ್ರಿಗೆ ಅವರ ನಿಗದಿಯಾದಂತ ವೇಳೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ. ಹಿಂಗೆ ಪಕ್ಷ ಇದು ನಮ್ಮ ಕೆಲಸ ಜನರ ಗಮನವನ್ನು ಸೆಳೆಯುವಂಥದ್ದು, ಜನರು ಜಾಗೃತಿ ಆಗುವಂಥದ್ದು. ಈ ಸರ್ಕಾರನ ಜನರೇ ಇವತ್ತು ರೊಚ್ಚಿಗೆದ್ದು ಕಿತ್ತು ಹೋಗಿಯುವಂತ ಕೆಲಸ ಇದಕ್ಕೆ ಆಗ್ಬೇಕು. ಅದನ್ನ ನಾನು ಈ ಸಂದರ್ಭದಲ್ಲಿ ಮೋದಿಯವರ ಸರ್ಕಾರ ಏನು ಬಿಜೆಪಿ ಸರ್ಕಾರ ಇವತ್ತು ಬಹಳ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾ ಇದಾರಲ್ಲ, ಅಲ್ಲರಿ ಅವನು ಊಟನೂ ಮಾಡಬೇಡ ಅಂತ ಹೇಳ್ತೀವಿ. ಪಾಪ ಅವರೆಲ್ಲ ಮದುವೆ ಮಾಡಿಕೊಂಡು ಒಂದು ತಾಳಿ ಕಟ್ಕೊಳ್ಳಕ್ಕೆ ಏನೋ ಒಂದು ಚಿನ್ನ ಇದೆ, ಚಿನ್ನನೂ ತಗೋಬೇಡ ಅಂತ ಹೇಳ್ತೀರಿ. ಅದ ಹೆಂಗೆ ನೀವು ಕಂಟ್ರೋಲ್ ಮಾಡಕ್ ಆಗ್ತದೆ? ಆಯ್ತಪ್ಪ, ಒಂದಿನ ಇದೆಲ್ಲ ಪೆಟ್ರೋಲ್ ಎಲ್ಲ ಓದೋದಾಯ್ತು ಲೀಡರ್ಗಳು. ಇವತ್ತು ಹೋಗ್ತಾ ಇದಾರೆ ಯಾರು ಲೀಡರ್ಗಳು? ಯಾರು ಪೆಟ್ರೋಲ್ ಹೋಗ್ತಾ ಇಲ್ಲ, ಯಾವ ಎಂಪಿನೂ ಹೋಗ್ತಾ ಇಲ್ಲ, ಮಂತ್ರಿಗಳು ಹೋಗ್ತಾ ಇಲ್ಲ, ಆಫೀಸರು ಹೋಗ್ತಾ ಇಲ್ಲ. ಸುಮ್ಮನೆ ಬರೀ ಪೇಪರ್ಗೆ ಟಿವಿಗೆ ಒಂದಿನ ಫೋಟೋ ಕೊಟ್ಬಿಟ್ಟು ಪೋಸ್ಟ್ ಕೊಟ್ಬಿಟ್ಟು ಮಾಡಕ್ ಹೋಗ್ತಾ ಇದ್ದಾರೆ. ಸೊ ಪ್ರಾಕ್ಟಿಕಲ್ ಆಗಿ ಯಾವುದು ಕೂಡ ಈ ಸಂದರ್ಭದಲ್ಲಿ ಮಾಡಕ್ ಆಗ್ತಾ ಇಲ್ಲ. ಅವರು ಖುಷಿಯಿಂದ ಜನಕ್ಕೆ ತೊಂದರೆ ಆಗ್ಲಿ ಅಂತಾನೆ ಇಂಥ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಸೊ ಅದರಿಂದ ಸಾಮಾನ್ಯ ಜನರಿಗೆ ಇದು ಎಲ್ಲ ತೊಂದರೆ ಆಗ್ತಾ ಇದೆ. ನೀವು ಈ ಸಂದರ್ಭದಲ್ಲಿ ನಮ್ಮ ಪರವಾಗಿ ನಿಂತ್ಕೊಂಡು ಏನು ಜನರನ್ನ ಲೂಟಿ ಮಾಡ್ತಾ ಇದ್ದಾರೆ, ಪಿಕ್ ಪಾಕೆಟ್ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಾ ಇದ್ದಾರೆ, ಈ ಸರ್ಕಾರ ಕಿತ್ತು ಹೋಗಲಿಕ್ಕೆ ನೀವೆಲ್ಲ ಕೂಡ ಸಹಕಾರವನ್ನು ಕೊಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಮಧ್ಯಾಹ್ನ ನಾವು ಅನೇಕ ತೀರ್ಮಾನಗಳನ್ನು ಇವತ್ತು ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲಿ ನಾವೇನು ತೆಗೆದುಕೊಳ್ತೇವೆ, ಚರ್ಚೆ ಮಾಡ್ತೇವೆ, ಅದನ್ನು ಕೂಡ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಸೊ ಮಾಧ್ಯಮದವರು ತಾವೆಲ್ಲ ಕೂಡ ಅರ್ಜೆಂಟ್ ಆಗಿ ತಾವೆಲ್ಲ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಬಂದದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ಅಭಿನಂದಿಸಿ, ಈ ನೋವಿನ ಪರಿಸ್ಥಿತಿಯಲ್ಲೂ ಕೂಡ ತಾವು ಜನರ ಜೊತೆಯಲ್ಲಿ ಸ್ಪಂದಿಸಬೇಕು ಅಂತ ಹೇಳಿ ನಿಮ್ಮಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಸರ್, ಒಂದ್ ಕಡೆ ಇನ್ಫ್ಲೇಷನ್ ಇದೆ, ಅವರು ಪ್ರೈಸ್ ಹೇಗೆ ಮಾಡ್ತಾರೆ ಸೆಂಟ್ರಲ್ ಗವರ್ಮೆಂಟ್, ಫ್ರೀ ಬೀಸ್ ಕೊಡ್ತಾರೆ. ಅಂದ್ರೆ ಜನರ ಜೀವನ ಮಟ್ಟ ಕುಸಿತಾ ಇದೆ. ಅದನ್ನೇ ಹೇಳ್ತಾ ಇರೋದು, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ. ಅದನ್ನ ಬದುಕಲಿಕ್ಕೋಸ್ಕರನೇ ನಾವು ಗ್ಯಾರಂಟಿ ಕೊಟ್ಟು, ನಮ್ಮ ಗ್ಯಾರಂಟಿ ಈ ಗ್ಯಾರಂಟಿ ಕರ್ನಾಟಕದ ಗ್ಯಾರಂಟಿ ಮಾತ್ರ ಅಲ್ಲ, ನಮ್ಮ ಗ್ಯಾರಂಟಿನ ಇಡೀ ದೇಶನೇ ಮೆಚ್ಚಿ ವಿಶ್ವದ ಅನೇಕ ಸಂಸ್ಥೆಗಳು ಕೂಡ ಇವತ್ತು ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಳ್ಳೆ ಕೆಲಸ, ಜನರ ಭಾವನೆ ಮೇಲೆ, ಅವರು ಭಾವನೆ ಮೇಲೆ ರಾಜಕಾರಣ, ನಾವು ಬದುಕಿನ ಮೇಲೆ ನಾವು ರಾಜಕಾರಣ. ಇದೇ ನಮಗೂ ಅವ್ರಿಗೂ ಇರುವಂತ ವ್ಯತ್ಯಾಸ. ಅವರು ಎಮೋಷನಲಿ ಆನ್ ಕ್ಯಾಸ್ಟ್, ಕ್ರೀಡ್, ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ತೆಗೆದುಕೊಂಡು ಹೋಗ್ತಾರೆ. ನಮ್ದು ಹಿಂಗಿಲ್ಲ. ಅವ್ರ ಹೊಟ್ಟೆ ತುಂಬುವಂಥದ್ದು ಕಷ್ಟ, ಅವ್ರ ಬೇವ್ರಿಗೆ ಎಷ್ಟು ಗೌರವ ಕೊಡಬೇಕು, ಇದು ನಮ್ಮ ಚಿಂತನೆ. ಅವರ ಬದುಕಿನ ಬಗ್ಗೆ ನಾವು ಚಿಂತನೆ. ಅದಕ್ಕೋಸ್ಕರನೇ ಇವತ್ತು ಈ ಗಮನವನ್ನ ಸೆಳೀತಾ ಇದ್ದೇವೆ, ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಇಲ್ಲ, ಅದೇನಾಗಿದೆ ಅಂದ್ರೆ ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂತ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು, ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರಾದ್ರೂ ಕೊಟ್ಬಿಟ್ಟಿದ್ದಾರೆ. ಸೊ ಅದು ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತಹ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ.
ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮ್ಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮ್ಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿಂದ ಕೂಡ ನಾವು ಅದನ್ನ ರಿವ್ಯೂ ಮಾಡ್ತಾ ಇದೀವಿ. ಸೊ ಮಾಡಿ ಮಾಹಿತಿಯನ್ನ ಪಡಿತಾ ಇದೀವಿ. ಕರೆದ್ರೆ ಹೋಗ್ತೀವಿ. ಸರ್ 2028ಕ್ಕೆ ಮನೆಯಲ್ಲಿ ಇದಕ್ಕೆ ಭೇಟಿ ಮಾಡೋಣ. ಅದಾದ್ಮೇಲೆ ನಿಮ್ಮವ್ರು ಕಳಿಸಿ ಅಲ್ಲಿ ಯಾವ್ದೇಳಿ ಅದು ಅಕ್ಕಿ ಬಿಡುಗಡೆ ಮಾಡಿಲ್ಲ ಅವರು. ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಇದು ರೈಸ್ ಅದನ್ನೆಲ್ಲ ನಮ್ಮ ಮುನಿಯಪ್ಪರು ಸಪರೇಟ್ ಮಾಡ್ತಾರೆ. ಎವ್ರಿ ಡೇ ದೇ ಆರ್ ಜಸ್ಟ್ ಡಿಸ್ಕ್ರಿಮಿನೇಟಿಂಗ್. ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆ ಎಲ್ಲಾ ಕಡೆ ಕೆಲಸ ಮಾಡ್ತಾ ಇದೆ. ನಿತಿನ್ ನಬಿ ಹೇಳಿದ್ದಾರೆ ಸರ್, ನಿತಿನ್ ನಬಿ ಬಿಜೆಪಿ ಲೀಡರ್ಸ್ ಹೇಳಿದ್ರೆ 2028ಕ್ಕೆ ನಮ್ಮ ಸರ್ಕಾರ ಬರ್ತದೆ ಅನುಷ್ಠಾನ ಕೆಲಸ ಮಾಡುತ್ತೆ. ನೋಡಪ್ಪ, ನಿತಿನ್ ಇವ್ರ ಅಧ್ಯಕ್ಷರು ಏನಾದ್ರು ಹೇಳಿ. ಅಮಿತ್ ಶಾ ಏನ್ ಹೇಳಿದ್ರು? ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಕರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ? ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ದೆ. ಈಗ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ.